ನಾನೇ ರುದ್ರ ಅವ್ರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ. ಇವತ್ತಿಂದ ರುದ್ರ ಅವರು ನನ್ನ ಗಂಡ, ನಾನು ನಿಮ್ಮ ಮನೆ ಸೊಸೆ. ಅಕ್ಕ ಅಕ್ಕ ಅಕ್ಕ, ನಿಮ್ಮ ಮನ್ಸೇನು ಅಂತ ನನಗೆ ಅರ್ಥ ಆಗುತ್ತೆ. ನೀವೆಷ್ಟು ನೋವಲ್ಲಿದ್ದೀರಾ, ಒಳಗೆ ಎಷ್ಟು ಕೊರಗ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನನಗೆ ಕ್ಷಮಿಸ್ಬಿಡಿ ಅಕ್ಕ. ನನ್ನ ತಂಗಿಯಿಂದಾನೇ ನೀವಿಷ್ಟೆಲ್ಲ ನೋವು ಅನ್ಭವಿಸೋ ಹಾಗಾಯ್ತು. ಒಂದು ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಇದೆಲ್ಲ ನನ್ನ ಕಣ್ ಮುಂದೆನೆ ನಡೀತಾ ಇದ್ರು, ನನ್ನ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ. ಅಕ್ಕ ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಅಯ್ಯೋ ಹೋಗ್ಲಿ ಬಿಡು ಗೌರವ, ಎಲ್ಲನೂ ನನ್ನ ಹಣೆ ಬರ. ನೀನೇನು ಮಾಡೋಕ್ಕಾಯ್ತದೆ? ನೀನು ಬೇಜಾರಾಗಬೇಡ. ನನ್ನ ಗಂಡನ ಸತ್ಯ ನನಗೆ ಗೊತ್ತಿಲ್ವೇ? ಇವತ್ತಲ್ಲ ನಾಳೆ ಅವ್ರು ಯಾರನ್ನಾದ್ರೂ ಗಂಟು ಹಾಕೊಂಡು ಬಂದಿರೋರು, ಇಲ್ಲಾಂದರೆ ಈ ಮನೆಯವರೇ ಅವ್ರಿಗೆ ಇನ್ನೊಂದು ಲಗ್ನ ಮಾಡಿರ್ತಿದ್ರು. ಅದು ಇವಾಗ ಆಗದೆ ಆಟೆಯ. ಅಕ್ಕ ಆದರೂ ಗ್ರೀಷ್ಮ ಪರವಾಗಿಲ್ಲ ಗೌರವ, ಹೆಂಗಿದ್ರು ನನ್ನ ಜಾಗಕ್ಕೆ ಬೇರೆ ಯಾರಾದರೂ ಬರ್ತಿದ್ರು ತಾನೆ. ಗಿರೀಶ್ ಮನೆ ಬಂದವಳೆ, ಅದೇ ಸಮಾಧಾನ ನನಗೆ. ಕಡೆ ಪಕ್ಷ ಅವಳಿಗೆ ನಾನು ಗೊತ್ತು, ನನ್ನ ಪರಿಸ್ಥಿತಿನೂ ಅವಳಿಗೆ ಸಂದಾಗ ಗೊತ್ತದೆ. ಹೆಂಗೋ ನನ್ನನ್ನು ಅರ್ಥ ಮಾಡ್ಕೊತಾಳೆ. ನೋಡಿದ್ರ ಅಮ್ಮಿಯವರೇ, ನಮ್ಮ ಅತ್ತಿಗೆವ ಯಾವ ಪಾಟಿ ಬುದ್ಧಿವಂತರು ಅಂತ. ಅವರೇ ಎಲ್ಲದನ್ನು ಅರ್ಥ ಮಾಡ್ಕೊಂಡು ಮನ್ಸು ಗಟ್ಟಿ ಮಾಡ್ಕೊಂಡವ್ರೆ. ನೀವ್ ನೋಡಿದ್ರೆ ಇನ್ನ ಮಕ ಓದಿಸ್ಕೊಂಡೇ ಇದ್ದೀರಾ. ಅಮ್ಮಿಯವರೇ, ಗ್ರೀಷ್ಮನ್ ಜೀವನ ಸರಿ ಹೋಗ್ಬೇಕು ಅಂತ ನಾವ್ ಯಾವ ಪಾಟಿ ಕಷ್ಟಪಟ್ಟಿಲ್ಲ ಹೇಳಿ. ಅದೃಷ್ಟ ಕೆಟ್ಟೋಗಿ ಎಲ್ಲ ಈ ಕಡೆಗೆ ತಿರ್ಕೊಂಡ್ಬಿಡ್ತು. ಅದಕ್ಕೆ ನಾವ್ ಏನು ಮಾಡಕ್ ಹಾಕಿಲ್ಲ. ಸುಮ್ಕೆ ನದಿ ಯಾವ ಕಡೆ ಕರ್ಕೊಂಡು ಹೋಯ್ತದೋ ಆ ಕಡೆಗೆ ನಾವು ಹೋಯ್ತಾ ಇರ್ಬೇಕು ಅಲ್ವಾ ಅದ್ಕೆವಾ? ಇದು ಅಮ್ಮನ್ಗೆ, ಇದು ಮೀರಾ ಅವ್ರಿಗೆ. ನಾನು ಪೇಪರ್ ಹೊತ್ಕೊಂಡು ಕುಡಿದೆ. ಮೀರಾ, ಏನಾದರೂ ವಿಷಯ ಗೊತ್ತಾಯ್ತೇನೆ? ಯಾರಾದರೂ ಫೋನ್ ಮಾಡಿದ್ರಾ? ಯಾಕೋ ತುಂಬ ಭಯ ಆಗ್ತಿದೆ ಕಣೆ. ಇಲ್ಲಿ ಎಳೆ ಮಗು ಥರ ಇದ್ಲು, ಎಲ್ಲ ಕೆಲಸ ಬರುತ್ತೆ, ಆದರೆ ನಾವು ಹೇಳಿದ್ರು ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ ಅವಳು. ಅವಳ ಮನ್ಸಿಗೆ ಬರಬೇಕು, ಅವಳು ಮಾಡಬೇಕು. ಆದರೆ ಈಗ ದೊಡ್ಡ ಮನೆಗೆ ಹೋಗಿದ್ದಾಳೆ, ತುಂಬ ಕುಟುಂಬ, ಏನು ಮಾಡ್ತಾಳೋ ಏನೋ. ಅವಳು ಮನ್ಸಿಗೆ ಬಂದಾಗ ಮಾಡ್ತೀನಿ ಅಂತಂದರೆ ಏನು ಗತಿ ಮೀರಾ? ಚೂರೋ ಪಾರೋ ಅಡುಗೆ ಕಲ್ತಿದ್ಲು. ನಮ್ಮ 4 ಜನಕ್ಕೆ ಅಂದರೆ ಹೇಗೋ ಮುಗ್ದೋಗ್ತಿತ್ತು. ಅಲ್ಲಿ ದೊಡ್ಡ ಪರಿವಾರ, ಏನು ಮಾಡ್ತಾಳೋ, ಹೇಗಿದ್ದಾಳೋ, ತುಂಬ ಯೋಚನೆ ಆಗುತ್ತೆ. ಚೆನ್ನಾಗಿರ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ. ಯಾಕೋ ನನಗೂ ತುಂಬ ಭಯ ಆಗ್ತಿದೆ. ಹ್ಞೂ ಕಣೆ, ನನಗೂ ಅದೇ ಭಯ. ಒಂದೊಂದ್ಸಲ ಇದೆಲ್ಲ ಕೆಟ್ಟ ಕನಸೇನೋ ಅಂತ ಅನಿಸುತ್ತೆ. ಆದರೂ ನಮ್ಮ ಗ್ರೀಷ್ಮ ಹೀಗೆ ಮಾಡಬಾರ್ದಿತ್ತು ಕಣೆ. ಕೋಪಕ್ಕೆ ತನ್ಮೂಗನ್ ತಾನೇ ಕುಯ್ಕೊಂಡ್ರು ಅನ್ನೋ ಹಾಗೆ ಗೌರಿ ಮೇಲಿನ ಜಿದ್ದಿಗೆ ಆ ರುದ್ರನ್ ಮದುವೆ ಆಗಿ ತನ್ನ ಜೀವನಾನ ತಾನೇ ಹಾಳು ಮಾಡ್ಕೊಂಡ್ಬಿಟ್ಲು. ಸಾಲದಕ್ಕೆ ಪಾಪ ಸುನಂದ
ಅವಳ ಜೀವನನೂ ಹಾಳು ಮಾಡಿಬಿಟ್ಲು. ಹೌದು ಅತ್ತೆ. ಈಗ ಗ್ರೀಷ್ಮಗೆ ಗೌರಿ ಕಂಡ್ರೇನೆ ಆಗಲ್ಲ. ಅಲ್ಲಿ ಏನೇನಾಗ್ತಿದೆಯೋ ನೆನಪಿಸ್ಕೊಂಡ್ರೇ ಭಯ ಆಗುತ್ತೆ. ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಕಣೆ. ನಮ್ಮ ಗೌರಿ ಇದ್ದಾಳಲ್ಲ, ಅವಳು ಏನು ಮಾಡಿದ್ರು ಗ್ರೀಷ್ಮನ್ ಒಳ್ಳೇದಕ್ಕೆ ಮಾಡ್ತಾಳೆ. ನೋಡ್ತಿರು, ಈಗಲೂ ಗೌರಿನೇ ಎಲ್ಲನೂ ನಿಭಾಯಿಸ್ತಾಳೆ. ಏನಾದರೂ ಗೌರಿಗೆ ತಂಗಿ ಅಂದರೆ ಜೀವ. ನಿಧಾನವಾಗಿ ಅವಳೇ ಎಲ್ಲ ಸರಿ ಮಾಡ್ತಾಳೆ. ನೀನು ಎಲ್ಲ ಭಾರನೂ ದೇವ್ರ ಮೇಲೆ ಹಾಕಿ ಸುಮ್ಮನೆ ಇದ್ಬಿಡು, ಎಲ್ಲ ಅವನೇ ಸರಿ ಮಾಡ್ತಾನೆ. ನೋಡಿ ಅಮ್ಮಿಯವರೇ, ಮನೆಯಾಗೆ ಎಲ್ಲರೂ ಖುಷಿಯಾಗವ್ರೆ. ರುದ್ರಣ್ಣಂಗೆ ಹೊಸ ಹೆಂಡ್ರು ಬಂದವಳೆ ಅಂತ ಹಬ್ಬ ಮಾಡ್ತಾವ್ರೆ. ಇಂಥ ಟೈಮ್ನಲ್ಲಿ ನೀವೊಬ್ಬರೇ ಹಿಂಗೆ ಮುಖ ಗಂಟಾಕೊಂಡಿದ್ರೆ ಅಂದಾಗಿರ್ತದ? ನೀವು ಒಂಚೂರು ಖುಷಿಯಾಗಿರಿ. ಖುಷಿಗಿಂತ ಹೆಚ್ಚಾಗಿ ಸಮಾಧಾನವಾಗಿರಿ. ಜೋಗಿ ಅವರೇ, ನೀವು ಖುಷಿಯಾಗಿದ್ದೀರಾ? ಅಲ್ಲ, ನೀವು ನಿಜವಾಗ್ಲೂ ಖುಷಿಯಾಗಿದ್ದೀರಾ? ಎಲ್ಲರೂ ಖುಷಿಯಾಗವ್ರೆ ಅಮ್ಮಿಯವರೇ, ಅದಕ್ಕೆ ನಾನು ಖುಷಿಯಾಗಿ. ಅದೇ, ಎಲ್ರೂ ಖುಷಿಯಾಗಿದ್ದಾರೆ ಅಂತ ನೀವು ಖುಷಿಯಾಗಿದ್ದೀರಾ. ನಾನ್ ನಿಮ್ ಖುಷಿಗೆ ಅಡ್ಡಿ ಬರಲ್ಲ. ಹಾಗಂತ ಈ ಮದ್ವೆನ ನಾನು ಒಪ್ಕೊಂಡು ನಾನ್ ಖುಷಿಯಾಗಿರ್ತೀನಿ ಅನ್ನೋ ನಿರೀಕ್ಷೆ ಮಾತ್ರ ನೀವು ಇಟ್ಕೋಬೇಡಿ. ನನ್ ಕೈ ಮಾತ್ರ ಇದಾಗಲ್ಲ ಜೋಗಿ ಅವ್ರೆ. ಯಾಕಂದ್ರೆ ಈ ಮದ್ವೆ ಇಲ್ಲೀಗಲ್, ಅನ್ಎಥಿಕಲ್. ಅದೇನೋ ನಂಗೆ ಅರ್ಥ ಆಗ್ಲಿಲ್ಲ. ಎಂತ ಕಲ್ಲು? ಶಂಕರ ಅವ್ರೆ, ರುದ್ರ ಬಾವ ಅವ್ರ ಹೆಂಡತಿ ಬದುಕಿರೋವಾಗ್ಲೇ ಇನ್ನೊಂದು ಮದ್ವೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಇದು ಕಾನೂನು ಪ್ರಕಾರ ಮದ್ವೆನೇ ಅಲ್ಲ. ಇದರಿಂದ ನೀವು ಖುಷಿಯಾಗಿದ್ದೀರಾ, ಮನೆಯವರು ಖುಷಿಯಾಗಿದ್ದಾರೆ. ಆಗಿರೋ ತಪ್ಪನ್ನ ಸರಿ ಅಂತ ಹೇಳಕ್ ಆಗಲ್ಲ. ನಾನು ಅದನ್ನ ಒಪ್ಪೋದೂ ಇಲ್ಲ. ಯಾರೊಬ್ರು ಒಪ್ಪಿದ್ರು ಒಪ್ಲಿಲ್ಲ ಅಂದ್ರು ನನ್ಗಂತೂ ಏನು ಡಿಫ್ರೆನ್ಸ್ ಆಗಲ್ಲ. ಗ್ರೀಷ್ಮ, ಅದು ಸಾಕು ಸಾಕು. ಈ ಸಲ ನನ್ನ ಜೀವನ ಹಾಳು ಮಾಡಿ ನಿಮ್ಗಿನ್ನೂ ಸಮಾಧಾನ ಆಗ್ಲಿಲ್ವಾ? ಅಲ್ಲ, ನಿನಗ್ ಬೇರೆಯವ್ರ ಖುಷಿ ಹಾಳು ಮಾಡ್ತಿದ್ರೆ ನಿನಗೇನೇ ಸಿಗುತ್ತೆ? ಅವತ್ ಮಂಟಪದಲ್ಲಿ ಆಗ್ತಿದ್ದು ನನ್ ಮದ್ವೆ, ಅದನ್ನಂತೂ ಮುರಿದಾಯ್ತು. ಇವತ್ತು ಆಗಿರೋ ಮದ್ವೆನೂ ಮುರಿತಿದ್ಯಾ? ಏಯ್, ನಾಚಿಕೆ ಆಗಲ್ವೇನೆ ನಿನ್ಗೆ? ಬೇರೆಯವ್ರ ಖುಷಿನ ಹಾಳು ಮಾಡಿ ನೀನ್ ತಾನೇ ಹೇಗ್ ನೆಮ್ಮದಿಯಾಗಿರ್ತೀಯ? ಗ್ರೀಷ್ಮ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳೆ. ಬೇಡ, ಸಾಕು, ಏನು ಹೇಳ್ಬೇಡ. ಆಯ್ತೆ, ಇವಾಗ ಹೊಟ್ಟೆ ತುಂಬತೆ ನಿಮ್ಗೆ? ನಾನು ಆಗ್ಲಿಂದ ಹೇಳ್ತೀವ್ನಿ, ನನ್ನ ಮಾತೆ ಕೇಳಲಿಲ್ಲ. ಒಡ ಹುಟ್ಟಿದ ಅಕ್ಕ ಅಂತಾನು ಗೊತ್ತಾಗ್ದೆ ಹೆಂಗ್ ಹೇಳ್ಬಿಟ್ಟು ಹೋಯ್ತಾವಳು ನೋಡಿ. ನೀವಿನ್ನೂ ಅವಳ ಜೀವನ ಸರಿ ಮಾಡ್ತೀನಿ ಅಂತ ಹೋದ್ರೆ ನೋಡಿದ್ರಲ್ಲ, ಅಂತ ಬಹುಮಾನಗಳೇ ಸಿಗೋದು ನಿಮ್ಗೆ. ಅದ್ಗೇವ ನೋಡಿ, ಅವರು ಸಮಯ ಸಂದರ್ಭ ಅರ್ಥ ಮಾಡ್ಕೊಂಡು ಸಮಾಧಾನವಾಗವ್ರೆ. ನೀವೊಬ್ರು ಈ ಬೇಜಾರು ಸಿಟ್ಟನ್ನೆಲ್ಲ ಊಫಿ ಮಾಡ್ಬಿಡಿ, ಎಲ್ಲ ಖುಷಿಯಾಗವ್ರೆ. ಬಾ, ನೀವ ನಾವು ಹಸಿ ಹೇಳಿ. ಗೌರವ, ಟೇಮ್ ಮೀರೋಗ್ಬಿಟ್ಟದೆ, ಇನ್ನೇನು ಮಾಡಕ್ಕಾಗಕ್ಕಿಲ್ಲ. ಆಗಿದೆಲ್ಲ ಆಗೋಯ್ತು, ಬಿಟ್ಬಿಡವ. ಎಲ್ಲ ನನ್ನ ಹಣೆ ಬರ. ನೀನೇನು ಬೇಜಾರು ಮಾಡ್ಕೊಂಬೇಡ, ನಾನು ಅನುಭವಿಸ್ತೀನಿ.